ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ನೋಟ್ಪ್ಯಾಡ್ ಪ್ಯಾಕೇಜನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ತುಂಬ ಈಸಿ ಅದು. ನಿಮಗೆ ಜಸ್ಟ್ 5 to 10 ಮಿನಿಟ್ಸಲ್ಲೂ ಸಹ ಎಲ್ಲವನ್ನು ಎಕ್ಸ್ಪ್ಲನೇಷನ್ ಕೊಡ್ಬೋದಾಗಿತ್ತು. ಆದರೂ ಮುಂದೆ ಕಲಿತಿರ್ತಕ್ಕಂಥ ಪ್ರೋಗ್ರಾಮದ ಭಾಷೆಗಳ ಬಗ್ಗೆ ನಿಮ್ಗೆ ಕಟ್ಟ, ಕಾಪಿ, ಪೇಸ್ಟಾ, ಇವನ್ ಫಾಂಟ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು, ಇವನ್ ಡಿಕ್ರೀಸ್ ಮಾಡ್ಕೋಬೇಕು ಅನ್ನೋದು ತಿಳಿಬೇಕಾದಾಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಪ್ಯಾಕೇಜನ್ನು ಹೇಳ್ತಾ ಇದ್ದೀನಿ. ಆದ್ಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಹೇಳಿನೀಗ ಫಸ್ಟ್ ಟೈಟಲ್ ಬಾರ್ ಇಟ್ ಡಿಸ್ಪ್ಲೇಸ್ ದ ಫೈಲ್ ನೇಮ್ ಅಂಡ್ ಪ್ಯಾಕೇಜ್ ನೇಮ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ some buttons minimize, again maximize, so this one is also called a restore, again maximize, just we can click the close option ಅಂತ ಹೇಳ್ತೇವೆ ಇವಾಗ. ಓಕೆ, ಇದಕ್ಕಿಂತ ಪೂರ್ವದಲ್ಲಿ ಹೇಳಿದ್ದೀನಿ ನಿಮಗೆ ಫೈಲ್ ಬಗ್ಗೆ. ಫೈಲ್ ಎಡಿಟ್ ಫಾರ್ಮ್ಯಾಟ್ ವ್ಯೂ ಹೆಲ್ಪ್ ಸಚ್ ಆಪ್ಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಮೆನು ಬಾರ್ ಅಂತ ಹೇಳೀನಿ. ಸೊ ಇಲ್ಲಿ ಹೈಡ್ ಆಗಿರ್ತಕ್ಕಂಥ ಇದಕ್ಕೆ ಏನಂತೀವಿ, ವರ್ಟಿಕಲ್ ಟೂಲ್ ಬಾರ್ ಅಂತ ಕರಿತೇವೆ. ಸೊ ಬಿಲೋ ಇರ್ತಕ್ಕಂಥ ಈ ಬಾರ್ಕ್ ಏನಂತೀವಿ, ನಮ್ಮ ಮೌಸನ್ನು ಮೂವ್ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಅದಕ್ಕೆ ಸ್ಟೇಟಸ್ ಅಂತ ಕರಿತಾ ಇದ್ದೇವೆ. ಈಗ ಫೈಲದ ಬಗ್ಗೆ ಅರ್ಥ ಆಗಿದೆ, ಇವಾಗ ಎಡಿಟ್ ಬಗ್ಗೆ ತಿಳ್ಕೊಂಡೆ ಇವಾಗ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊರಿ, ಮೌಸನ್ನು ಈ ರೀತಿ ಇಟ್ಕೊಂಡು ಡಾಟಾವನ್ನು ಸೆಲೆಕ್ಟ್ ಇಟ್ಕೋಬೇಕಾದಾಗ ಈ ರೀತಿ ತಗೋಬೋದು ನೀವು. ಸೊ ಜಸ್ಟ್ ಎಡಿಟನ್ನು ಕ್ಲಿಕ್ ಮಾಡ್ಕೊಳ್ಳಿ, ಜಸ್ಟ್ ಕಾಪಿ ಅತ್ತನ್ನಿ. ಇವಾಗ ಎಡಿಟ್ ತಂದು ಜಸ್ಟ್ ಕಟ್ ಅತ್ತನ್ನೀಗ. ಸೊ ಡಾಟಾ ಏನಾಯಿತು, ಕಟ್ ಆಯ್ತು. ಈಗ ಬಿಫೋರ್ ಕಟ್ ಆಗಿರ್ತಕ್ಕಂಥ ಡಾಟಾವನ್ನು ಒನ್ಸ್ ಅಗೇನ್ ನಿಮಗೆ ರಿಟರ್ನ್ ಮತ್ತೆ ಬೇಕಾದಾಗ, ಮಲ್ಟಿಪಲ್ ಟೈಮ್ಸ್ ಬೇಕಾದಾಗ ಪೇಸ್ಟ್ ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡಿಲ್ಲಿ. ಕರ್ಸರ್ ರೀತಿ ಪ್ರೊಸೆಸಿಂಗ್ ಮುಂದಿದೆ. ಓಕೆ, ಎಂಟರ್ ಕೊಡಿ. ಇವಾಗ ಮತ್ತೆ ಎಡಿಟ್ ತಂದು ಪೇಸ್ಟ್ ಅತ್ತನ್ನೀಗ. ಸೊ ನೀವು ಎಷ್ಟು ಸಲ ಪೇಸ್ಟ್ ಅಂತಾರಲ್ಲ ಅಷ್ಟು ಸಲ ಏನಪ್ಪ ಅಂದರೆ ಆ್ಯಕ್ಚುಲಿ ಮಲ್ಟಿಪಲ್ ಟೈಮ್ಸ್ ಆ ಡಾಟಾ ಏನಾಗುತ್ತೆ, ಪೇಸ್ಟ್ ಆಗುತ್ತೆ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಮತ್ತೆ ಎಡಿಟ್ ಅತ್ತನ್ನೀಗ. ನನಗೇನು ಬೇಕಾಗಿದೆ, ಈ ಎಲ್ಲ ಡಾಟಾವನ್ನು ಸೆಲೆಕ್ಟ್ ಇಟ್ಕೋತೀನಿ ಈಗ. ಓಕೆ, ನಾನು ಇಲ್ಲೇನು ಮಾಡ್ತೀನಿ, ಡಾಟಾವನ್ನು ಡಿಲೀಟ್ ಅಂತ ಹೇಳ್ತೀನಿ. ಡಾಟಾ ಏನಾಯಿತು, ವಾಶ್ ಆಯಿತು. ಸೊ ವಾಶ್ ಆಗಿರ್ತಕ್ಕಂಥ ಡಾಟಾವನ್ನು ಒನ್ಸ್ ಅಗೇನ್ ರಿಟರ್ನಿಂಗ್ ಮತ್ತೆ ಬೇಕಾದಾಗ ಅಂಡು ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡು. ಅಂಡು ಇಟ್ ಮೀನ್ಸ್ ಟು ರಿಪೀಟ್ ದ ಫಂಕ್ಷನ್. ಹೋಗಿರ್ತಕ್ಕಂಥ ಡಾಟಾ ಮತ್ತೆ ರಿಟರ್ನ್ ಬರಬೇಕಾದಾಗ ಅಂಡು ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡಿದ್ದೀವಿ. ಎಡಿಟ್ ಅಂತ ತಂದು ಫೈಂಡ್ ಅಂತ ಹೇಳ್ತೀವಿ. ವಾಟ್ ಟು ಮೀನ್ ಬೈ ಫೈಂಡ್? ಫೈಂಡ್ ಇಟ್ ಮೀನ್ಸ್ ಟು ಸರ್ಚ್ ಎ ಪರ್ಟಿಕ್ಯುಲರ್ ವರ್ಡ್. ನನಗೇನು ಬೇಕಾಗಿದೆ ಇವಾಗ, ಐಂಡ್ ಅಂತಿದೆ ನೋಡಿ, ಎಲ್ಲೆಲ್ಲಿ ಐಂಡ್ ಅಂತಿದಿಲ್ಲ, ಐಂಡ್ ಲಾಜಿಕಲ್ ಆಪರೇಷನ್ಸು ಐಂಡ್ ಅಂತಿದೆ. ಈ ಐಂಡ್ ಅನ್ನುವಂಥ ವರ್ಡನ್ನು ತೆಗೆದ ಆಂಪರ್ಸೆಂಡ್ ಐಂಡ್ ಸಿಂಬಲನ್ನು ನಾವು ಹಾಕಬೇಕಾದಾಗ ಎಡಿಟ್ ತಂದು ಫೈಂಡ್ ಅಂತಾನೆ. ಇವಾಗ ಯಾವ ವರ್ಡನ್ನು ಸರ್ಚ್ ಮಾಡಬೇಕಾಗಿತ್ತಲ್ಲ ಆ ವರ್ಡನ್ನು ಏನು ಮಾಡಿಲ್ಲಿ ಪ್ರಿಂಟ್ ಮಾಡಿಗೆ, AND ಐಂಡ್. ಜಸ್ಟ್ ಟು ಕ್ಲಿಕ್ ದ ಫೈಂಡ್ ನೆಕ್ಸ್ಟ್. ಸೊ ಓಕೆ, ಐಂಡ್ ಎಲ್ಲಿದೆಲ್ಲ ಅಲ್ಲಿ ನಿಮಗೇನಪ್ಪ ಅಂದರೆ ಆ್ಯಕ್ಚುಲಿ ಡಿಸ್ಪ್ಲೇ ಕೊಡ್ತಾ ಇದೆ. ಅದು ದ ಕೆನಾಟ್ ಫೈಂಡ್ ಐಂಡ್ ಅನ್ನೋಂಥ ಶಬ್ದ ಎಲ್ಲ ಏನೈತಿ ಇಲ್ಲಿ ಫೈಂಡ್ ಮಾಡಿಬಿಡ್ತು. ಓಕೆ ಅಂತ ಈಗ ಇದು ಡೌನ್ ಮಾಡ್ಕೋತ ಬರ್ತು. ಸಪೋಸ್ ನಿಂಗೆ ಅಪ್ ಅಂತ ಬೇಕಾದಾಗ ಏನು ಮಾಡ್ಕೋ, ಕೆಳಗಿಂದ ನೀವು ಸರ್ಚ್ ಏನು ಮಾಡಬೇಕಾದಾಗ ಅಪ್ ಅಂತನು ಅಪ್ ಸರ್ಚ್ ಹಾಕೋತ ಹೋಯ್ತೀಗ. ಅದಕ್ಕೆ ಏನಂತೀವಿ, ಅಪ್ಪ ಡೌನಾ ಅಂತ ಕಿರ್ತಾ ಇದ್ದೇವೆ. ಓಕೆ, ಕೆನಾಟ್ ಫೈಂಡ್ ಓಕೆ ಅಂತನೀಗ. ಓಕೆ, ಇಲ್ಲಿ ಕ್ಯಾನ್ಸಲ್ ಅಂತನಲ್ಲಿ ಈ ಐಂಡ್ ಅನ್ನೋಂಥ ವರ್ಡನ್ನು ತೆಗೆದ ಆಂಪರ್ಸೆಂಟ್ ಸಿಂಬಲನ್ನು ಹಾಕಬೇಕಾದಾಗ ಎಡಿಟ್ ಅಂತ ತಂದು ಇಲ್ಲಿ ರಿಪ್ಲೇಸ್ ಅಂತನೀಗ. ಸೊ ರಿಪ್ಲೇಸ್ ಐಂಡ್ ಅಂತ ಇರ್ತಲ್ಲ, ಜಸ್ಟ್ ಇಲ್ಲಿ ಏನು ಮಾಡ್ಕೋ, ಐಂಡ್ ಸಿಂಬಲನ್ನು ಮಾತ್ರ ಬಳಕೆ ಮಾಡಿರಲಿ, ಐಂಡ್ ಆಂಪರ್ಸೆಂಟ್. ಸೊ ರಿಪ್ಲೇಸ್ ಅಂತ ಕೇಳಿದಾಗ ಇಲ್ಲಿ ಎಲ್ಲೆಲ್ಲಿ ಅದಲ್ಲ ಆ ವರ್ಡನ್ನು ಮಾತ್ರ ಹೇಳುತ್ತೆ ನಿಮಗೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ ವರ್ಡನ್ನು. ರಿಪ್ಲೇಸ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ AND ಹೋಗಿ ಆಂಪರ್ಸೆಂಟ್ ಸಿಂಬಲ್ ಐತೆ. ಇವಾಗ ಇಲ್ಲಿ ಬೇಕಾದಾಗ ಓಕೆ, ಇಲ್ಲಿ ಬೇಡಾಗಿದೆಪ್ಪ ನಿಂಗೆ, ನಾನು ಏನು ಮಾಡ್ತೀನಿ, ಫೈಂಡ್ ನೆಕ್ಸ್ಟ್ ಅಂತ ಹೇಳ್ತೀನಿ. ಈಗ ಇಲ್ಲಿ ಬೇಕಾಗಿದೆ ಮತ್ತೆ ರಿಪ್ಲೇಸ್ ಅಂತನೀಗ. ಅರ್ಥ ಆಯ್ತಾ ಇಲ್ಲ? ಓಕೆ, ಇಲ್ಲಿ ಮತ್ತೆ ಐಂಡ್ ಅಂತ ಬೇಕಾಗಿದೆ, ರಿಪ್ಲೇಸ್ ಅಂತನ್ನು. ಅಥವಾ ಥ್ರೂಔಟ್ ಎಲ್ಲ ಕಡೆ ಬೇಕಾದಾಗ ರಿಪ್ಲೇಸ್ ಆಲ್ ಅಂತನೀಗ. ಎಲ್ಲೆಲ್ಲಿ ಐಂಡ್ ಅಂತಿತ್ತಲ್ಲ ಅದೆಲ್ಲ ವರ್ಡ್ ಏನೈತೆ ಆ್ಯಕ್ಚುಲಿ ಐಂಡ್ ಸಿಂಬಲ್ ಬತ್ತೀಗ. ಓಕೆ, ಇಲ್ಲಿ ಎಡಿಟ್ ಅಂತನೀಗ ಫೈಂಡ್ ಪ್ರೀವಿಯಸ್ ಅಂತ ಹೇಳ್ತೇವೆ. ಸೊ ಬಿಫೋರ್ ಆಗಿದೆ ಸರ್ಚಿಂಗನ್ನು. ಸೊ ಮೌಸನ್ನು ಇಲ್ಲಿ ಇಟ್ಕೋ, ಎಡಿಟ್ ಅಂತನ್ನು. ಸೊ ಈಗ ನನಗೇನು ಬೇಕಾಗಿದೆ ಆ್ಯಕ್ಚುಲಿ, ಇಲ್ಲಿ ಫೈಂಡ್ ನೆಕ್ಸ್ಟ್ ಆಗಿದೆ ಈಗ ಆಲ್ರೆಡಿ, ಅದಕ್ಕಾಗಿ ಅದು ಹೇಳ್ತಾ ಇದೆ. ಇನ್ನು ಎಡಿಟ್ ತಂದು ಒನ್ಸ್ ಅಗೇನ್ ನಿಮ್ಮ ಮತ್ತೆ ಫೈಂಡ್ ಅತ್ತನ್ನೀಗ. ಫೈಂಡ್ ಅತ್ತನ್ನಲ್ಲಿ ಈಗ ಐಂಡ್ ಅಂತ ಕೊಟ್ಟರೆ ತೋರಿಸೋದಿಲ್ಲ, ಯಾಕೆ ಆ ಬಿಫೋರ್ ಫೈಂಡ್ ಐಂಡ್ ಅನ್ನೋಂಥ ವರ್ಡನ್ನು ಸರ್ಚಿಂಗ್ ಆಗಿದೆ. ಇವಾಗ ಏನು ಮಾಡ್ಕೋ, ಐಂಡ್ ಸಿಂಬಲ್ಸನ್ನು ಕೊಡಿಲಿ. ಎಡಿಟ್ ತಂದು ಫೈಂಡ್ ಅತ್ತನ್ನಲ್ಲಿ ಫೈಂಡ್ ಅಂತ ಕೊಟ್ಟಾಗ ಆಂಪರ್ಸೆಂಟ್. ಸೊ ಐಂಡ್ ಸಿಂಬಲನ್ನು ಕೊಡಿಲಿ. ಫೈಂಡ್ ನೆಕ್ಸ್ಟ್ ಎಲ್ಲೆಲ್ಲಿದೆ ತೋರಿಸ್ತಾ ಇದೆಯಲ್ಲ, ಹೈಲೈಟ್ಸ್ ಆಗ್ತಾ ಇದೆ ಅದು. ಓಕೆ ಎಸ್, ಕಂಪ್ಲೀಟ್. ಈಗ ಐಂಡ್ ಅನ್ನೋಂಥ ವರ್ಡ್ಸನ್ನು ತೆಗೆದ ನನಗೆ AND ಅಂತ ಬೇಕಾದಾಗ ಅಗೇನ್ ರಿಪ್ಲೇಸ್ ಅನ್ನೋಂಥ ಕಮೆಂಟ್ಸನ್ನು ಬಳಕೆ ಮಾಡಿಲ್ಲಿಗೆ. ಏನದು ರಿಪ್ಲೇಸ್. ಓಕೆ,
ಇಲ್ಲಿ ಇಟ್ಕೋ, ಬಿಲೋ ತಗೋ, ಈ ವರ್ಡನ್ನು ಡಿಲೀಟ್ ಮಾಡು. AND ಮೊದಲಿನ ಥರ ಬೇಕಾಗಿದೆ ಇವಾಗ. ಮತ್ತು ರಿಪ್ಲೇಸ್ ಆಲ್ ಅಂದ್ರೆ ಎಲ್ಲಿತ್ತಲ್ಲ ಅದು ಪರ್ಟಿಕ್ಯುಲರ್ಸ್ ಏನಿತ್ತು ಆ್ಯಂಡ್ ಅಂತ ಆಯ್ತು. ಅದು ನೋಡಿ ಇಲ್ಲಿ ಆ್ಯಂಡ್ ಅಂತದೆ. ಓಕೆ, ಎಸ್. ಇಲ್ಲಿ ಎಡಿಟ್ ತಂದು ಸೆಲೆಕ್ಟ್ ಆಲತ್ತೀನಿ, ಹೋಲ್ ಡಾಕ್ಯುಮೆಂಟ್ ಎಲ್ಲ ಸೆಲೆಕ್ಟ್ ಆಯಿತು. ನೀ ಬೇಡಾದಾಗ ಏನು ಮಾಡ್ಕೋ ಇಲ್ಲಿ, ಸೊ ಡಿಲೀಟ್ ಅಂತನೋ ಡಾಟಾ ಏನಾಯಿತು, ಡಿಲೀಟ್ ಆಯಿತು. ಹೋಗಿರ್ತಕ್ಕಂಥ ಡಾಟಾವನ್ನು ಒನ್ಸಿಗೆ ನೀವು ರಿಟರ್ನ್ ಮತ್ತೆ ಪಡ್ಕೋಬೇಕಾದಾಗ ಅಂಡು ಅಂತ ಕಮೆಂಟ್ಸನ್ನು ಕ್ಲಿಕ್ ಮಾಡು. ಸೊ ಏನಾಯ್ತಪ್ಪ ಇಲ್ಲಿ ಅಂಡು ಅಂತ ಮತ್ತೆ ರಿಪೀಟ್ ಹೋಗಿರ್ತಕ್ಕಂಥ ಡಾಟಾ ಒನ್ಸಿಗೆ ರಿಟರ್ನ್ ಬತ್ತು ಅಂತ ಹೇಳ್ಬೋದು. ಇಲ್ಲಿ ಕರ್ಸರ್ ಇಲ್ಲಿದೆ, ಪ್ರೊಸೆಸಿಂಗ್ ಫ್ರಂಟ್ ಇದೆ ಈಗ. ಓಕೆ, ನಾನು ಎಂಟ್ರ್ ಕೊಟ್ಟಾಗ ಬಿಲೋ ಬತ್ತಾಗ ಟ್ಯಾಬನ್ನು ಕೊಡ್ತೀನಿ, ಟು ಜಂಪ್ ಫ್ರಮ್ ಸಮಥಿಂಗ್ ಕ್ಯಾರೆಕ್ಟರ್ಸ್ ಮುಂದೆ ಬತ್ತೀಗ ಇಲ್ಲಿದೆ ನೋಡಿ. ಇವಾಗ ನಮ್ಮ ಮೌಸನ್ನು ಮೂವ್ ಮಾಡಿ ಕರ್ಸರ್ನ ತೋರಿಸ್ತಾ ಇದ್ದಿಲ್ಲ, ಅಲ್ಲಿದೆ. ಇಲ್ಲಿ ನನಗೇನು ಬೇಕಾಗಿತ್ತು, ಡೇಟು ಮತ್ತು ಟೈಮ್ಸನ್ನು ಬೇಕಾಗಿದೆ. ನಾನು ಏನು ಮಾಡ್ತೀನಿ, ಟೈಮ್ ಆ್ಯಂಡ್ ಡೇಟಾ ಅಂತ ಕೊಡ್ತೀನಿ. ಸೊ 6:50 ಪ್ರೆಸೆಂಟ್ ಇರ್ತಕ್ಕಂಥ ಟೈಮ್ಸನ್ನು, ಸೊ ಪ್ರೆಸೆಂಟ್ ಇರ್ತಕ್ಕಂಥ ಡೇಟನ್ನು ಸಹ ಏನು ಮಾಡುತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಕೊಡುತ್ತೆ ಅಂತ ಹೇಳ್ತೇವೆ ಇಲ್ಲಿ. ಓಕೆ, ಎಸ್. ಯಾವುದೇ ಕಂಪ್ಯೂಟರಲ್ಲಿ ಸೆಟ್ ಇರ್ತಿಲ್ಲ ಆ ಡೇಟನ್ನು ಮಾತ್ರ ಹೇಳ್ತೈತೆ ಅಂತ ಹೇಳ್ತೇವೆ. ಓಕೆ, ಸೊ ಸೆಲೆಕ್ಟ್ ಇಟ್ಕೋ, ಬೇಡಾದಾಗ ಇಷ್ಟು ಮಾತ್ರ ತೆಗಿಬೇಕಾದಾಗ ಅಗೇನ್ ಡಿಲೀಟ್ ಅನ್ನೋದಕ್ಕೆ ಏನು ಯೂಸ್ ಮಾಡ್ಬೋದು. ಓಕೆ, ಎಷ್ಟಾಯ್ತು ಇವಾಗ. ಆಮೇಲೆ ಫಾರ್ಮ್ಯಾಟ್ ಅಂತ ಹೇಳ್ತಾ ಇದ್ದೀನಿ. ಸೊ ವರ್ಡ್ ಗ್ರಾಫ್ ಸೆಲೆಕ್ಟ್ ಇದೆಲ್ಲ, ವರ್ಡ್ ಗ್ರಾಫ್ ಮೀನಿಂಗ್ ಏನಿದೆ, ಇಟ್ ಗೋಸ್ ಆನ್ ಓನ್ಲಿ ಸಿಂಗಲ್ ಲೈನ್. ಈ ವರ್ಡ್ ಗ್ರಾಫ್ನಂಥ ವರ್ಡ್ಸನ್ನು ಸೆಲೆಕ್ಟ್ ಇರ್ತಕ್ಕಂಥ ವರ್ಡನ್ನು ರಿಮೂವ್ ಮಾಡಿದಾಗ ಇಟ್ ಗೋಸ್ ಆನ್ ಓನ್ಲಿ ಸಿಂಗಲ್ ಲೈನ್. ನೋಡಿ ಇವಾಗ ನಾನು ಏನಾದರೂ ಡಾಟಾವನ್ನು ರಿಟರ್ನ್ ಮಾಡ್ತಾ ಇದ್ದಾಗ, ಸೊ ಸ್ಪೇಸನ್ನು ಕೊಟ್ಕೊತ ಡಾಟಾವನ್ನು ರಿಟರ್ನ್ ಮಾಡ್ತಾ ಇದ್ದಾಗ ಇಟ್ ಗೋಸ್ ಆನ್ ಓನ್ಲಿ ಸಿಂಗಲ್ ಲೈನ್. ಏನಾಯ್ತಪ್ಪ ಅಂದರೆ ಆ್ಯಕ್ಚುಲಿ ಅದು ಲೈನ್ ಬೈ ಲೈನ್ ಕೆಳಗಡೆ ಬರೋಂಗಿಲ್ಲ. ಸೊ ನೀವು ಡೇ ನೈಟ್ ಹೊರಟಿರೋದು ಏನಪ್ಪ ಅಂದ್ರೆ ಸ್ಟ್ರೇಟಾಗಿ ಒಂದು ಸಿಂಗಲ್ ಲೈನಲ್ಲಿ ಮಾತ್ರ ಹೋಗ್ತಾ ಇದೆಲ್ಲ. ಸೊ ಇದಕ್ಕೇನಂತೀವಿ, ವರ್ಡ್ ಗ್ರಾಫ್ ರಿಮೂವ್ ಮಾಡಿದ್ದೀವಿ. ಈ ವರ್ಡ್ ಗ್ರಾಫನ್ನು ಯಾವಾಗ ನೀವು ಸೆಟ್ ಇಟ್ಟಿಲ್ಲ ಆಟೋಮೆಟಿಕಲಿ ಏನಿದೆ ಕರ್ಸರ್ ಏನಾಗುತ್ತೆ ಲೈನ್ ಬೈ ಲೈನ್ ಬರುತ್ತೆ. ನೋಡಿಗ ಈ ಡಾಟಾವನ್ನು ಸೆಲೆಕ್ಟ್ ಇಟ್ಕೋ, ಜಸ್ಟ್ ಡೆಲ್ಫ್ ಡಿಲೀಟ್ ಅನ್ನೋ ಕೀನ ಪ್ರೆಸ್ ಮಾಡು. ನಾನು ಏನು ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ, ಸೊ ನೋಡಿ ಇವಾಗ, ಸೊ ಏನೋ ಒಂದು ವರ್ಡ್ಸನ್ನು ರೈಟ್ ಮಾಡ್ಕೋತ ಈಗ ನಾ ಎಂಟ್ರ್ ಕೊಡೋದೇ ಇಲ್ಲ ಇವಾಗ. ಸೊ ಆಟೋಮೆಟಿಕಾಗಿ ಕರ್ಸರ್ ಬಿಲೋ ಬರುತ್ತೆ ಇಲ್ಲಿ ಹೋದ ತಕ್ಷಣ. ನೋಡಿ ಇವಾಗ, ಸೊ ಕರ್ಸರ್ ಏನಾಗುತ್ತೆ ಬಿಲೋ ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ವರ್ಡ್ ಗ್ರಾಫನ್ನು ಸೆಟ್ ಇಟ್ಟಿರ್ತೀವಿ. ನಿಮಗೆ ಯಾವಾಗ ಸಿಂಗಲ್ ಲೈನ್ ಒಂದು ಲೈನ್ದಲ್ಲಿ ಮಾತ್ರ ರಿಟರ್ನ್ ಮಾಡಬೇಕಾದಾಗ ಸೊ ಏನು ಮಾಡು, ವರ್ಡ್ ಗ್ರಾಫನ್ನು ರಿಮೂವ್ ಮಾಡಿಲ್ಲಿ. ಸೊ ನಿಮಗೆ ಲೈನ್ ಬೈ ಲೈನ್ ಆಟೋಮೆಟಿಕ್ ಬೇಕಾದಾಗ ವರ್ಡ್ ಗ್ರಾಫನ್ನು ಸೆಟ್ ಇಟ್ಕೋ ಅಂತ ಹೇಳ್ತೀನಿ ಈಗ. ಓಕೆ, ಎಸ್. ಈ ಡಾಟಾವನ್ನು ಎಲ್ಲವನ್ನು ಸೆಲೆಕ್ಟ್ ಇಟ್ಕೊಂಡು ಡೆಲ್ ಅತ್ತನ್ನು ಇವಾಗ. ಓಕೆ, ಫಾರ್ಮೆಟ್ ತಂದು ಫಾಂಟ್ ಅತ್ತನಿಗೆ, ಇದು ಭಾಳ ಇಂಪಾರ್ಟೆಂಟು. ನಾವೀಗ ಏನು ಡಾಟಾವನ್ನು ರಿಟರ್ನ್ ಮಾಡಿದವಲ್ಲ, ರಿಟರ್ನ್ ಮಾಡಿರ್ತಕ್ಕಂಥ ಡಾಟಾ ನನಗೇನು ಬೇಕಾಗಿತ್ತು, ಇವೆಲ್ಲ ರೆಗ್ಯುಲರ್ ಕ್ಯಾರೆಕ್ಟರ್ಸ್ ಇದಾವೆ ಇವಾಗ. ಸೊ ನಾವು ಫಾಂಟನ್ನು ಸೆಲೆಕ್ಟ್ ಇಟ್ಕೊಂಡು ಇಟಾಲಿಕ್ ಅಂತ ಕೊಡ್ತೀನಿ. ನೋಡಿ ಈಗ ಜಸ್ಟ್ ಸೇಫ್ ಹೆಂಗಾಗುತ್ತೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿವಾಗ. ಓಕೆ, ಇದಕ್ಕೇನಂತ ಇದ್ದೀವಿ, ಇಟಾಲಿಕ್ ಕ್ಯಾರೆಕ್ಟರ್ಸ್ ಅಂತ ಕರಿತಾ ಇದ್ದೀವಿ. ಆಮೇಲೆ ಫಾರ್ಮೆಟ್ ಹತ್ತೊಂದು, ಅಗೇನ್ ಫಾಂಟ್ ಹತ್ತೊಂದು. ಸೊ ನಾನು ಏನು ಮಾಡ್ತೇನೆ ಇಲ್ಲಿ ಯಾವುದೋ ಒಂದು ಡಿಫ್ರೆಂಟಾಗಿ ಕಾರ್ಬೆಲ್ ಅಥವಾ ಕೊರಿಯರ್ ಅಂತಿದೆ, ಈ ರೀತಿ ಇರ್ತಕ್ಕಂಥ ಫಾಂಟನ್ನು ಬೇಕಾದಾಗ ಓಕೆ ಈ ರೀತಿ ತೊಗೋಬೋದು. ನಿನಗೆ ಯಾವ ರೀತಿ ಫಾಂಟನ್ನು ಬೇಕಲ್ಲ ಆ ರೀತಿ ನಾನು ಏನು ಮಾಡ್ಬೋದು, ಬಿಫೋರ್ ಸೇವ್ ಇರ್ತಕ್ಕಂಥ ಡಾಟಾವನ್ನು ಇದನ್ನು ಇನ್ಸರ್ಟ್ ಈ ರೀತಿ ಬೇಕಾಗಿದೆ. ಓಕೆ, ಈ ರೀತಿ ತೊಗೊಳ್ಳಿ. ಎಸ್. ಓಕೆ, ನೀವು ಮತ್ತೆ ಬೇಕಾದಾಗ ಫಾರ್ಮ್ಯಾಟ್ ಹತ್ತೊಂದು ಫಾಂಟನ್ನು ಕ್ಲಿಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋ ಮುಂದೆ ಏನು ಮಾಡ್ಕೋರಿ, ಸ್ವಲ್ಪ ಡೀಟೇಲ್ಸ್ ಅರ್ಥ ಮಾಡ್ಕೋರಿ. ಈಸಿ ಇದೆ, ಇದೇನು ಭಾಳ ಟಫ್ ಅಲ್ಲ. ಸೊ ಜಸ್ಟ್ ಟು ಕ್ಲಿಕ್. ಓಕೆ, ಈ ರೀತಿ ಫಾಂಟ್ ಅವೈಲೇಬಲು. ಎಸ್. ಓಕೆ, ಫಾರ್ಮ್ಯಾಟು ಅರ್ಥ ಆಯ್ತಲ್ಲ ನಿಮಗೆ. ಮೊದಲು ಇದಕ್ಕಿಂತ ಪೂರ್ವದಲ್ಲಿ ಏನು ಬರ್ತದೆ, ಟೈಮ್ಸ್ ನ್ಯೂ ರೋಮನ್ ಅಂತಿತ್ತು, ಅದ ಬೇಕಾದಾಗ ಅದನ್ನು ತಗೋರಿ. ಅಥವಾ ಈ ರೀತಿ ಬೇಕಾಗಿತ್ತಪ್ಪ, ಜಸ್ಟ್ ಕ್ಲಿಕ್. ಓಕೆ, ಎಸ್. ಆ ಫಾಂಟ್ ಯಾವ ರೀತಿ ಸೆಟ್ ಇತ್ತಲ್ಲ ಆ ಸೆಟ್ಟಿಗೆ ಮಾತ್ರ ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ತೇವೆ. ಓಕೆ, ನಿಮ್ಗೆ ಒಂದು ಉದಾಹರಣೆ ನೋಡಿ ಇವಾಗ. ಸೊ ಎಲ್ಲಿ ಇದೆ ರೋಮನ್, ಒಂದು ನಿಮಿಷ, ಓಲ್ಡ್ ಸ್ಟೈಲ್, ಜಸ್ಟ್ ಕ್ಲಿಕ್. ಓಕೆ, ಲೈನ್ ಬೈ ಲೈನ್ ಬರ್ತದೆ ಇವಾಗ. ನಾನು ಏನು ಮಾಡ್ತೀನಿ ಇವಾಗ, ಫಾರ್ಮ್ಯಾಟ್ ಫಾಂಟನ್ನು ಬಿಗ್ ಮಾಡಬೇಕಾಗಿತ್ತಪ್ಪ. ಸೊ ಜಸ್ಟ್ ಏನು ಮಾಡ್ತೀನಿ ಈಗ 28 ಅಂತ ಕೊಡ್ತೀನಿ. ಸೊ ಫುಲ್ ಬಿಗ್ ಆಯ್ತು ಈಗ. ಇದಕ್ಕಿಂತ ಬಿಗ್ ಬೇಕಾದಾಗೂ ತಗೋಬೋದು. ಜಸ್ಟ್ ನಾರ್ಮಲಾಗಿ ನಾ ಈಗ ಜಸ್ಟ್ 18 ಅಥವಾ 16 ಅಂತ ಕೊಡಬೇಕಾದಾಗ ಈ ಸ್ಕಾರ್ಲನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಇಲ್ಲಿ 16 ತಂದು ಅಗೇನ್ ಜಸ್ಟ್ ಕ್ಲಿಕ್. ಓಕೆ ತನಗ ಈ ರೀತಿ ಆಯ್ತು ಈಗ. ಇದಕ್ಕಿಂತ ಬಿಗ್ ಬೇಕಾದಾಗ ಮತ್ತೆ ಫಾಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ 20 ಅಂತ ಬೇಕಾದಾಗ ಅಗೇನ್ ಓಕೆ, ಎಸ್. ಇನ್ನು ಫ್ಯೂ ಅನ್ನುವಂಥ ಮೆನುದಲ್ಲಿ ಜೂಮ್ ಅಂತಿದೆ. ನಾನು ಏನು ಮಾಡ್ತೀನಿ ಇವಾಗ, ಸೊ ಜೂಮ್ ಔಟ್ ಅಂತ ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಏನಪ್ಪ ಅಂದರೆ ಜಸ್ಟ್ ಜೂಮ್ ಔಟ್ ಆಗಿದೆ. ಇದು ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಯಾಕಂದರೆ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳೋಣ. ಇಲ್ಲಿ ಅಷ್ಟು ನಿಮ್ಗೆ ಐಡಿಯಾ ಸಿಗೋದಿಲ್ಲ. ಇದು ನಾನು ಜೂಮ್ ಇನ್ ಅಂತ ಕೊಟ್ಟಾಗ ಆಟೋಮೆಟಿಕ್ ಮೊದಲನೇ ಪೊಸಿಷನ್ ಬರುತ್ತೆ ಇವಾಗ. ಎಸ್. ಓಕೆ, ಅಗೇನ್ ಇಲ್ಲಿ ಫ್ಯೂ ತಂದು ಸ್ಟೇಟಸ್ ಅಂತ ಈಗ ಸ್ಟೇಟಸ್ನ ನಮ್ಮ ಮೌಸನ್ನು ತೋರಿಸ್ತಾ ಇದ್ದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಇದಕ್ಕೆ ಸ್ಟೇಟಸ್ ಟೂಲ್ ಬಾರ ಅಂತ ಕರಿತೀವಿ. ಇದು ಎಷ್ಟು ಲೈನ್ಸ್ಗಳಾಗಿದೆ, ಕಾಲಮ್ ಯಾವ ಕಾಲಮದಲ್ಲಿ ಎಷ್ಟನೇ ಲೈನ್ ನಂಬರ್ದಲ್ಲಿದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಹೇಳಬೇಕಾದಾಗ ಈ ಸ್ಟೇಟಸ್ ಅನ್ನುವಂಥ ಟೂಲ್ ಬಾರ್ಸನ್ನು ನಾವು ಬಳಕೆ ಮಾಡ್ಕೊತೇವೆ. ಓಕೆ, ಇನ್ನು ಹೆಲ್ಪ್ ಅಂತಿದೆ.
ಸೊ ಹೆಲ್ಪ್ ಅಂದ್ರೆ ನಿಮ್ಗೆ ಏನೂ ಗೊತ್ತಲ್ಲ, ನೀವು ಓನಾಗಿ ಕಲಿಬೇಕಾಗೈತಿ. ಸೊ ಅಲ್ಲಿ ಫ್ಯೂ ಹೆಲ್ಪ್ ಅಂತ ಅದು ನಿಮ್ಗೆ ಏನಪ್ಪ ಅಂದ್ರೆ, ಸೊ ಕೆಲವೊಂದು ಸಮ್ ಕ್ವಶನ್ಸನ್ನು ಏನು ಬೇಕಲ್ಲ ನೀವು ಕ್ವಶನ್ಸನ್ನು ಆಸ್ಕ್ ಮಾಡು, ಆಟೋಮೆಟಿಕ್ಕಾಗಿ ಅದು ಆನ್ಸರ್ ಕೊಡ್ತದೆ ಅಂತ ಹೇಳ್ತೇವೆ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿಂದು ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸೋಣ. ಬಟ್ ಏನಪ್ಪ ಅಂದರೆ ಆ್ಯಕ್ಚುಲಿ ಇನ್ನು ಕೆಲವೊಂದು ಶಾರ್ಟ್ಕಟ್ ಕೀಗಳ ಮುಖಾಂತರ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ when we open any menu or any option with the help of only alt key, alt ಅನ್ನು ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ಎಫ್ ಕೆಳಗಡೆ, ಇ ಕೆಳಗಡೆ, ಓ ಕೆಳಗಡೆ, ಫಿ ಕೆಳಗಡೆ, ಎಚ್ ಕೆಳಗಡೆ ಅಂಡರ್ಲೈನ್ ಆಗಿದಲ್ಲ, ನಾ ಎಫ್ ಅನ್ನು ಮಾತ್ರ ಪ್ರೆಸ್ ಮಾಡ್ತಾನೆ ಅಲ್ಟ್ ಅನ್ನುವಂಥ ಕೀಯನ್ನು ಹಿಡಿದು. ನಿಮ್ಗೆ ಇಲ್ಲಿ ತೋರಿಸ್ಬೋದಾಗಿತ್ತು ಆ್ಯಕ್ಚುಲಿ, ಬಟ್ ನಾ ಕಂಪ್ಯೂಟರ್ ಕ್ಯಾಮ್ರಾಕ್ಕೆ ಮಾತ್ರ ಕನ್ಸರ್ನ್ ಇರೋದಕ್ಕಾಗಿ ಸ್ಕ್ರೀನ್ ಮಾತ್ರ ಡಿಸ್ಪ್ಲೇ ಇದೆ. ನಾ ಆಪ್ರೇಟ್ ಮಾಡುವಂಥ ಕೀಬೋರ್ಡ್ಸನ್ನು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾ ಏನು ಮಾಡ್ತೇನೆ ಈಗ ಆ್ಯಕ್ಚುಲಿ ಫಸ್ಟ್ ಸೇವ್ ಅಂತ ಬೇಕಾದಾಗ ನೋಡಿ, ಈಗ ಕಂಟ್ರೋಲ್ ಎಸ್ ಫಾರ್ ಟು ಸೇವ್ ದ ಡಾಟಾ, ಸೇವ್ ಆಗಿದೆ. ಕಂಟ್ರೋಲ್ ಎನ್ ಫಾರ್ ಟು ಕ್ರಿಯೇಟ್ ಅ ನ್ಯೂ ಫೈಲ್, ಎಸ್ ಓಕೆ ಏನಾಗಿದೆ, ನ್ಯೂ ಫೈಲ್ ಆಯಿತು ಅಂತ ಹೇಳ್ತೇವೆ. ಎಸ್ ಓಕೆ ಹೊಸ ಫೈಲು. ಕಂಟ್ರೋಲ್ ಓ ಫಾರ್ ಓಪನ್ಸ್ ಅನ್ ಎಕ್ಸಿಸ್ಟಿಂಗ್ ಫೈಲ್, ಯಾವುದಂದ್ರೆ ಇಲ್ಲಿ ಅನಂತ ಫೈಲ್ಸನ್ನು ನಾವು ಸೇವ್ ಮಾಡಿದ್ದೀವಿ. ಜಸ್ಟ್ ಕ್ಲಿಕ್ ಓಕೆ ಓಪನ್ ಅಂತನೀಗ. ಅಗೇನ್ ಅಲ್ಟ್ ಎಫ್ ಅಂತನೀಗ. ಓಕೆ ಸೇವ್ ಆ್ಯಸ್ ಅಂತ ಕೊಡಬೇಕಾದಾಗ ನೋಡಿ, ಇವಾಗ ಸೇವ್ ಆ್ಯಸ್ ಇಟ್ ಮೀನ್ಸ್ ಕಂಟ್ರೋಲ್ ಶಿಫ್ಟ್ ಎಸ್, ಕಂಟ್ರೋಲ್ ಶಿಫ್ಟ್ ಎಸ್ ಇಟ್ ಮೀನ್ಸ್ ಟು ಕ್ರಿಯೇಟ್ ಎ ಡುಪ್ಲಿಕೇಟ್ ಫೈಲ್. ಕಂಟ್ರೋಲ್ ಶಿಫ್ಟ್ ಎಸ್ ಟು ಕ್ರಿಯೇಟ್ ಎ ಡುಪ್ಲಿಕೇಟ್. ಅನಂತ ಅಂತ ತೆಗೆದ ಒಂದು ಎಕ್ಸಾಂಪಲ್ ತನು ಅಂತ ಹಾಕಬೇಕಾದಾಗ ತನು ಅಂತನೀಗ ಜಸ್ಟ್ ಏನಿದೆ ಫೈಲು ಸೇವ್ ಆಯಿತು ಅಂತ ಹೇಳ್ತೇವೆ. ಓಕೆ ಅಗೇನ್ ಕಂಟ್ರೋಲ್ ಪಿ ಫಾರ್ ಪ್ರಿಂಟ್ ಅಂತ ಹೇಳ್ತೇವೆ. ಕಂಟ್ರೋಲ್ ಪಿ ಅಂತ ಕೊಟ್ಟಾಗ ಪ್ರಿಂಟ್ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಮುಂದಗಡೆ ಹೇಳೋಣ, ಈಗ ಜಸ್ಟ್ ಸಿಂಪಲ್ ಆಗಿ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಓಕೆ ಇನ್ನು ಎಡಿಟದಲ್ಲಿ ಏನು ಬರ್ತಂದ್ರೆ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್. ನೀವು ಮೌಸನ್ನು ತಗೊಂಡು ಏನು ಮಾಡ್ಬೋದು, ಇಲ್ಲಿ ಹೋಗ್ಬೋದು, ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಫಾಸ್ಟ್ ಆಗಿ ಬೇಕಾದಾಗ ಶಾರ್ಟ್ಕಟ್ ಕೀಯನ್ನು ಮಾತ್ರ ಬಳಕೆ ಮಾಡ್ಕೋತೀವಿ, ನಾವು ತಿಳ್ಕೊಬೋದು ಇಲ್ಲಿಗ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸಿ ಫಾರ್ ಕಾಫಿ, ಕಂಟ್ರೋಲ್ ಎಕ್ಸ್ ಫಾರ್ ಕಟ್, ಡಾಟಾ ಕಟ್ ಐತೆ. ಈಗ ನಿಂಗೆ ಮತ್ತೆ ಪದೇ ಬೇಕಾದಾಗ ಕಂಟ್ರೋಲ್ ಫಿ ಫಾರ್ ಪೇಸ್ಟ್, ಕಂಟ್ರೋಲ್ ಫಿ ಫಾರ್ ಪೇಸ್ಟ್, ಕಂಟ್ರೋಲ್ ಫಿ ಫಾರ್ ಪೇಸ್ಟ್. ನೀವು ಅರ್ಥ ಮಾಡ್ಕೋಬೋದು ಇಲ್ಲಿ ಹೆಂಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಬೋದು. ಯಾಕಂದರೆ ಆ್ಯಕ್ಚುಲಿ ಈ ಸ್ಟೇಟಸ್ ಅನ್ನೋಂಥ ಟೂಲ್ ಬಾರ್ ಏನು ಹೇಳ್ತಾ ಇದೆ ಅಂದರೆ ಲೈನ್ ನಂಬರ್ 144 ಕಾಲಮ್ ನಂಬರ್ 1. ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಸಿಂಗಲ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಎ ಸಿಂಗಲ್ ಕಾಲಮ್. ಒಂದು ಕರ್ಸರ್ ಪ್ರೆಸೆಂಟ್ ಇರತಕ್ಕಂಥ ಪ್ಲೇಸದಿಂದ ಮತ್ತೊಂದು ಪ್ಲೇಸ್ಗೆ ಹೋಗಬೇಕಾದಾಗ ಸಿಂಗಲ್ ಕ್ಯಾರೆಕ್ಟರ್ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಬೋದು. ನೋಡಿ ಇವಾಗ ಇಲ್ಲಿ ಕಾಲಮ್ ನಂಬರ್ 1 ಅಂತ ಹೇಳ್ತಾ ಇದೆ, ನಾ ಈಗ ಪ್ರೆಸ್ ಮಾಡಿದಾಗ ಕಾಲಮ್ ನಂಬರ್ 2 ಅಂತ ಬರ್ತೀಗ ಏನೋ ಡಾಟಾ ರಿಟರ್ನ್ ಮಾಡ್ತೀನಿ, ಮತ್ತೆ ಸ್ಪೇಸನ್ನು ಕೊಡ್ತೀನಿ. ಈ ಕರ್ಸರ್ ಎಲ್ಲಿತ್ತು ಅಂದರೆ ಆ್ಯಕ್ಚುಲಿ 7th ಕಾಲಮ್ದಲ್ಲಿ ಅಂತ ಹೇಳ್ತಾ ಇದ್ದೇವೆ. ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಕಾಲಮ್ ಆ್ಯಂಡ್ ರೋ ಈ ಎರಡೂವನ್ನು ಸಹ ಏನು ಮಾಡ್ತೈತಿ, ಕನ್ಸಿಡರ್ ಮಾಡ್ತೈತಿ ಅಂತ ಹೇಳ್ತೇವೆ. ಓಕೆ ಆಮೇಲೆ ಕಂಟ್ರೋಲ್ ಹೋಮ್ ಫಾರ್ ಟು ಇನ್ಸಿಯಲ್ ಪೇಜ್, ಫಸ್ಟ್ ಪೇಜಿಗೆ ಕಂಟ್ರೋಲ್ ಹೋಮ್ ಅಂತ ಕೊಟ್ಟಾಗ ಕಂಟ್ರೋಲ್ ಎಫ್ ಇಟ್ ಮೀನ್ಸ್ ಟು ಫೈಂಡ್ ಅ ಪರ್ಟಿಕ್ಯುಲರ್ ವರ್ಡ್. ನನಗೇನು ಬೇಕಾಗಿದೆ ಐಂಡ್ ಅನ್ನುವಂಥ ವರ್ಡನ್ನು ಬಿಡಿ. ಇವಾಗ ನನಗೆ ಏನು ಆ್ಯಕ್ಚುಲಿ ಆಫ್ ಅಂತ ಇದೆ ನೋಡಿ, ಓ ಎಫ್ ಆಫ್ ಎಲ್ಲಿದೆ ಟೈಪ್ ಮಾಡಿ ಈಗ ಓ ಎಫ್ ಅಂತನೀಗ. ಸೊ ಅಲ್ಟ್ ಎಫ್ ಅಂತ ಕೊಡ್ತೀನಿ, ಆಟೋಮೆಟಿಕ್ ನಾ ಮೌಸನ್ನು ಮುಟ್ಟು ಅವಶ್ಯಕತೆನೇ ಇಲ್ಲ. ಯಾವುದು ಕ್ಯಾರೆಕ್ಟರ್ ಕೆಳಗಡೆ ಬಿಲೋ ಒಂದು ಅಂಡರ್ಲೈನ್ ಇದೆಲ್ಲ, ಆ ಅಂಡರ್ಲೈನ್ ನೀವು ಪ್ರೆಸ್ ಮಾಡಬೇಕಾದಾಗ ಅಲ್ಟ್ ಅನ್ನುವಂಥ ಕೀಯನ್ನು ಹಿಡಿದು ಆ ಕ್ಯಾರೆಕ್ಟರ್ನ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಲಿ ಟು ಸರ್ಚ್ ದ ಪರ್ಟಿಕ್ಯುಲರ್ ದ್ಯಾಟ್ ವರ್ಡ್. ಸೊ ಉದಾಹರಣೆ ನೋಡಿ ಇವಾಗ ಅಲ್ಟ್ ಎಫ್ ಎಸ್. ಓಕೆ ವೆನ್ ವಿ ಕಂಪ್ಲೀಟ್ ದ ವರ್ಡ್, ಯಾವಾಗ ಈ ವರ್ಡನ್ನು ಕಂಪ್ಲೀಟ್ ಮಾಡುತ್ತಲ್ಲ, ಸೊ ಆ ಟೈಮ್ದಲ್ಲಿ ನಿಮ್ಗೆ ಏನು ಡಾಟಾ ಬರುತ್ತೆ ನೋಡಿ ಇಲ್ಲಿ. ಓಕೆ ಅಲ್ಟ್ ಎಫ್ ನಮ್ಮ ಮೌಸನ್ನು ಮುಟ್ತಾನೆ ಇಲ್ಲ, ಕ್ಯಾನಾಟ್ ಫೈಂಡ್ ಆಫ್. ಓಕೆ ಅಗೇನ್ ಟು ಕ್ಯಾನ್ಸಲ್ ಎಸ್ಕೇಪ್ ಬಟನ್, ಅಗೇನ್ ಕ್ಯಾನ್ಸಲ್. ಸೊ ಕಂಟ್ರೋಲ್ ಹೋಮ್ ಫಾರ್ ಟು ಇನ್ಸಿಯಲ್ ಪೇಜ್, ನೀವು ಒಂದೊಂದಾಗಿ ಬರ್ಬೋದು ಸಿಂಗಲ್ ಎರೋ ಕೀಯನ್ನು ಹಿಡಿದಾಗ, ಬಟ್ ಟೈಮ್ ಡಿಲೇ ಆಗುತ್ತೆ. ಕಂಟ್ರೋಲ್ ಹಿಡಿದು ಹೋಮ್ ಅನ್ನುವಂಥ ಕೀಯನ್ನು ಪ್ರೆಸ್ ಮಾಡಿ ಫಸ್ಟ್ ಪೇಜಿಗೆ ಬಂದಿವಿ. ಇವಾಗ ನನಗೇನು ಬೇಕಾಗಿದೆ, ಆಫ್ ಓ ಎಫ್ ಅನ್ನುವಂಥ ವರ್ಡನ್ನು ತೆಗೆದ ಓ ಡಬಲ್ ಎಫ್ ಅಂತ ಆ್ಯಡ್ ಮಾಡಬೇಕಾಗಿದೆ. ಅವಾಗ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಎಚ್ ಅಂತ ಹೇಳ್ತೀನಿ ನಾ ಟು ರಿಪ್ಲೇಸ್ ದ ವರ್ಡ್. ನೋಡಿ ಇಲ್ಲಿ ಟ್ಯಾಬನ್ನು ಯೂಸ್ ಮಾಡಿಲ್ಲ, ಓ ಎಫ್ ಇದ್ದದ ಓ ಡಬಲ್ ಎಫ್ ಅಂತ ಮಾಡ್ತಾ ಇದ್ದೇನೆ. ಓಕೆ ನನಗೇನು ಬೇಕಾಗಿದೆ, ಎಲ್ಲ ಕಡೆ ಬೇಕಾದಾಗ ನಾವು ಒಂದು ವರ್ಡನ್ನು ಬೇಕಾದಾಗ ಸರ್ಚ್ ಏನು ಮಾಡ್ತೀನಿ, ಅಲ್ಟ್ ಎಫ್ ಅಂತ ಕೊಡ್ತೀನಿ. ಬಟ್ ಈಗ ಅಲ್ಲಿ ಬೇಕಾಗೈತಪ್ಪ, ನಾ ಅಲ್ಟ್ ಆರ್ ಅಂತ ಕೊಟ್ಟಾಗ ಆ ವರ್ಡ್ ಏನಾಗುತ್ತೆ, ರಿಪ್ಲೇಸ್ ಆಗುತ್ತೆ ಅಂತ ಹೇಳ್ಬೋದು. ಏನದು ರಿಪ್ಲೇಸ್ ಆಗುತ್ತೆ. ಟ್ಯಾಬನ್ನು ಕೊಡಿಲಿ, ಎಸ್ ಓಕೆ ಎಸ್. ನಿನಗೆ ಎಲ್ಲ ಕಡೆ ಬೇಕಾದಾಗ ಏನು ಮಾಡ್ಕೊಳ್ಳಿ, ಕಂಟ್ರೋಲ್ ಎಚ್ ಹತ್ತನ್ನೀಗ. ಓಕೆ ಆಫ್ ಅಂತ ಬತ್ತೀಗ, ಫೈಂಡ್ ಅಂತ ಆಯಿತು ಸಾರಿ, ಕಂಟ್ರೋಲ್ ಎಚ್ ಹತ್ತನ್ನೀಗ ಟು ರಿಪ್ಲೇಸ್ ದ ವರ್ಡ್. ಎಲ್ಲ ಕಡೆ ಬೇಕಾದಾಗ ನಾ ಏನು ಮಾಡ್ತೀನಿ, ಸೊ ಎಸ್ ರಿಪ್ಲೇಸ್ ಆಲ್ ಅಂತ ಅಂತೀನಿ. ಈಗ ಅಲ್ಟ್ ಹಿಡಿದು ಎ ಅನ್ನು ಕೊಡ್ತೀನಿ. ಈಗ ಎಲ್ಲ ಕಡೆ ಆಯ್ತು, ಓ ಡಬಲ್ ಎಫ್ ಇದ್ದದ್ದು ವರ್ಡ್ ಏನಾಯಿತು, ಎಲ್ಲ ಕಡೆ ಆಯಿತು. ಈಗ ನೀವು ಬೈ ಚಾನ್ಸ್ ನೀವು ಫೈಂಡ್ ಮಾಡಬೇಕಾದಾಗ ಇವನ್ ಕಂಟ್ರೋಲ್ ಎಫ್ ಅಂತನೀಗ ಟು ಫೈಂಡ್ ದ ಪರ್ಟಿಕ್ಯುಲರ್ ವರ್ಡ್. ಆಫ್ ಅಂತ ಕೊಟ್ಟಾಗ ಅದು ತೋರಿಸೋದೇ ಇಲ್ಲ. ಓಕೆ ಸಿಂಗಲ್ ಮಾತ್ರ ಹೇಳ್ತಾ ಇದ್ರಿ. ಇಲ್ಲಿ ಮತ್ತೆ ಬಂದಾಗ ಮ್ಯಾಚ್ ಕೇಸ್ ಮತ್ತು ವ್ರ್ಯಾಪ್ ಅರೌಂಡ್ ಅಂತ ಬರುತ್ತೆ. ಓಕೆ ಅದನ್ನು ಚೂಸ್ ಮಾಡ್ಕೋಬೋದು. ಎಸ್ ಓಕೆ ಫೈನ್ ನೆಕ್ಸ್ಟ್ ಮ್ಯಾಚ್ ಕೇಸ್ ಐತೆ.
ಈಗ ಇವಾಗ ಮತ್ತೆ ನೀವು ರಿಮೂವ್ ಮಾಡಬೇಕಾದಾಗ ಕಂಟ್ರೋಲ್ ಹೋಮ್ ಅಂತೀನಿ ಇವಾಗ. ಎಸ್, ಓಕೆ, ಅರ್ಥ ಆಗಿದೆ ಅಂತ ಭಾವಿಸೋಣ. ಆಮೇಲೆ ಸಿಲೆಕ್ಟ್ ಆಲ್, ಇಟ್ ಮೀನ್ಸ್ ಕಂಟ್ರೋಲ್ ಎ ಫಾರ್ ಸಿಲೆಕ್ಟ್ ಆಲ್, ಡೆಲ್ ಫಾರ್ ಡಿಲೀಟ್. ಎಲ್ಲ ಡಾಟಾ ಡಿಲೀಟ್ ಆಯಿತು. ಹೋಗಿರ್ತಕ್ಕಂಥ ದತ್ತಾಂಶವನ್ನು ಮತ್ತೆ ನೀವು ರಿಟರ್ನ್ ಪಡ್ಕೋಬೇಕಾದಾಗ ಕಂಟ್ರೋಲ್ ಜಡ್ ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡೋದು. ಅದಕ್ಕೇನಂತೀವಿ ಅಂಡೋ ಅಂತ ಕರಿತೀವಿ. ಏನದು ಅಂಡೋ ಕಮೆಂಡು. ಓಕೆ, ನನಗೇನು ಬೇಕಾಗಿದೆ ಆ್ಯಕ್ಚುಲಿ ಈಗ ಬೈ ಚಾನ್ಸು ನಾ ಈಗ ಕರ್ಸರ್ ಎಂಡ್ ಆಫ್ ಪೇಜಲ್ಲಿ ಇದೆ. ಈಗ ಎಂಡ್ ಆಫ್ ಪೇಜ್. ಎಸ್, ಓಕೆ, ತಗೊಳ್ಳಿ ಮೌಸನ್ನು, ಕಂಟ್ರೋಲ್ ಎಂಡ್. ಓಕೆ, ಇಲ್ಲಿ ನನಗೇನು ಬೇಕಾಗಿದೆ ಆ್ಯಕ್ಚುಲಿ ಇದು ಡಾಟಾವನ್ನು ಡೇಟ್ ಆ್ಯಂಡ್ ಟೈಮನ್ನು ಬೇಕಾದಾಗ ಈ ಶಾರ್ಟ್ಕಟ್ ಕೀ F5 ಅನ್ನೋಂಥ ಕೀಯನ್ನು ಬಳಕೆ ಮಾಡ್ಕೋಬೋದು. ಏನದು F5 ಅನ್ನೋಂಥ ಕೀಯನ್ನು ಬಳಕೆ ಮಾಡ್ಕೋಬೋದು ಅಂತ ಹೇಳ್ತೇವೆ. ಓಕೆ, ಆಮೇಲೆ ನಾ ಮತ್ತೆ ಫಾರ್ಮ್ಯಾಟನ್ನು ಓಪನ್ ಮಾಡಬೇಕಾಯ್ತು. ನೋಡಿ, ಇಲ್ಲಿ ಎಫ್ಗೂ ಫಸ್ಟು ಫೈಲ್ ಇದೆ, ಆಮೇಲೆ ಫಾರ್ಮ್ಯಾಟ್ ಅಲ್ಲಿ ಎಫ್ ಅಂತ ಬರೋಂಗಿಲ್ಲ. ಅಲ್ಟ್ ಎಫ್ ಕೊಟ್ಟಾಗ ಫೈಲ್ ಓಪನ್ ಆಯಿತು. ಈಗ ಅಲ್ಟ್ ಅನ್ನೋಂಥ ಕೀಯನ್ನು ಪ್ರೆಸ್ ಮಾಡಿದಾಗ ಓ ಕೆಳಗಡೆ ಅಂಡರ್ಲೈನ್ ಇದೆ, ಓ ಅಂತ ಮಾತ್ರ ಫಿಟ್ ಮಾಡ್ತೀನಿ. ಸೊ ಏನಾಯಿತು ಡಾಟಾ, ಸೊ ಮೆನು ಏನಾಯಿತು ಓಪನ್ ಆಯ್ತು. ಈಗ ಸೊ ನಾ ವರ್ಡ್ ಗ್ರಾಫ್ ನಾನು ತೆಗಿಬೇಕಾದಾಗ ಸೊ ಏನು ಮಾಡ್ಕೊಳ್ಳಿ, ಎಂಟ್ರಿ ಕೀಯನ್ನು ಕೊಡು, ರಿಮೂವ್ ಆಯ್ತು. ಈಗ ಕಂಟ್ರೋಲ್ ಎಂಡ್ ಅನ್ನೋಂಥ ಕೀಯನ್ನು ಪ್ರೆಸ್ ಮಾಡು. ಓಕೆ, ಸೊ ಈಗ ಏನಾದರೂ ನೀವು ಡಾಟಾವನ್ನು ರೈಟ್ ಮಾಡು, ಇಟ್ ಗೋಸ್ ಆನ್ ಓನ್ಲಿ ಸಿಂಗಲ್ ಲೈನ್. ಏನಾಗ್ತಾ ಇದೆ, ಸೊ ಇದನ್ನು ಕೇವಲ ಸಿಂಗಲ್ ಲೈನ್ದಲ್ಲಿ ಮಾತ್ರ ಹೋಗ್ತಾ ಇದೆ. ನೀವು ಡೇ ನೈಟ್ ರೈಟ್ ಮಾಡಿದ್ರು ಸಹ ಅದು ಇಟ್ ಗೋಸ್ ಆನ್ ಓನ್ಲಿ ಸಿಂಗಲ್ ಲೈನ್. ಇವಾಗ ಹೀಗಿದ್ದಾಗ ನಿಮಗೆ ಲೈನ್ ಬೈ ಲೈನ್ ಬರಬೇಕಾದಾಗ ಮತ್ತೆ ಏನು ಮಾಡ್ತೀನಿ ನೋಡಿ, ಇವಾಗ ಅರ್ಥ ಆಗ್ತಾ ಇದೆ. ಓಕೆ, ನಾನು ಮತ್ತೆ ಅಲ್ಟ್ ಓ ಕೊಟ್ಟು ಫಾರ್ಮ್ಯಾಟನ್ನು ಕೊಡ್ತೀನಿ. ಇಲ್ಲಿ ವರ್ಡ್ ಗ್ರಾಫನ್ನು ಸೆಟ್ ಇಟ್ಟಿರ್ತೀನಿ. ಈಗ ಓಕೆ, ಆಟೋಮೆಟಿಕ್ಕಾಗಿ ಏನು ಮಾಡ್ಕೊಳ್ಳಿ, ಕಂಟ್ರೋಲ್ ಎಂಡ್ ತನ್ನೀಗ. ಈಗ ಆಟೋಮೆಟಿಕ್ ನೀವು ಬರೆದಿರ್ತಕ್ಕಂಥ ಡಾಟಾ ಲೈನ್ ಬೈ ಲೈನ್ ಮಾತ್ರ ಅಫಿಯರ್ ಆಗುತ್ತೆ ಅಂತ ಹೇಳ್ತೇವೆ. ಏನದು ಲೈನ್ ಬೈ ಲೈನ್ ಮಾತ್ರ ಬರುತ್ತೆ. ಓಕೆ, ಎಸ್. ಇವಾಗ ಫಾಂಟ್ ಆಗ್ತದೆ, ಅಲ್ಟ್ ಓ ಫಾರ್ಮ್ಯಾಟ್ ಓಪನ್ ಆಯಿತು. ಫಾಂಟನ್ನು ಚೂಸ್ ಮಾಡಿ. ಈಗ ಜಸ್ಟ್ ಕ್ಲಿಕ್ ಇದೆ. ಓಕೆ, ನನಗೇನು ಬೇಕಾಗಿದೆ, ಪ್ರೆಸೆಂಟ್ ಇರ್ತಕ್ಕಂಥ ಟ್ಯಾಬನ್ನು ಬಳಕೆ ಮಾಡಿ. ಇಲ್ಲಿ ಹೇಳ್ತಾ ಇದೆ ನೋಡಿ, ಅಲ್ಲಿ ಜಂಪ್ ಆಗ್ತಾ ಇದೆ. ಈಗ ಲೈಟ್ ಮೇಲೆ ಬತ್ತು 20 ಅಂತ ಬತ್ತು. ಈ 20ಗಿಂತ ನನಗೆ ಜಾಸ್ತಿ ಬೇಕಾಗಿದೆಪ್ಪ, 40 ಅಂತ ಫೀಡ್ ಮಾಡ್ಕೋ. ಜಸ್ಟ್ ಕ್ಲಿಕ್ ಓಕೆ, ಬಿಗ್ ಆಯಿತು. ನಮ್ಮ ಮತ್ತೇನು ಮಾಡ್ಕೋ, ಅಲ್ಟ್ ಓ ಫಾರ್ ಫಾರ್ಮ್ಯಾಟ್, ಎಫ್ ಫಾರ್ ಫಾಂಟ್. ಇಲ್ಲೇನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಯಾವ ಕ್ಯಾರೆಕ್ಟರ್ ಬಿಲೋ ಒಂದು ಅಂಡರ್ಲೈನ್ ಮಾಡಿದಾರಲ್ಲ, ಅಂಡರ್ಲೈನ್ ಮಾತ್ರ ಪ್ರೆಸ್ ಮಾಡು. ಸೊ ಓಕೆ, ಅಗೇನ್ ಟ್ಯಾಬ್ ಕೀಯನ್ನು ಬಳಕೆ ಮಾಡಿ. ಇಲ್ಲಿ ನಾ 15 ಅಥವಾ 16 ಅಂತ ಮಾತ್ರ ಕೊಡ್ತೀನಿ. ಆಟೋಮೆಟಿಕ್ ಫಾಂಟ್ ಏನಾಯಿತು, ಸ್ಮಾಲ್ ಆಯಿತು. ಓಕೆ, ಇಲ್ಲಿ ಫಾರ್ಮ್ಯಾಟ್ ಕಂಪ್ಲೀಟೆಡ್. ಓಕೆ, ಆಮೇಲೆ ಏನಪ್ಪ ಅಂದರೆ ಫ್ಯೂ ಅಂತ ಇದೆ, ಇಲ್ಲಿ ಜುಮ್ಮಕ್ಕ ಬಾಯಲ್ಲಿ. ಸೊ ಜೂಮ್ದಲ್ಲಿ ನಿಂಗೆ ಔಟು ಇದು ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಇದ್ರ ಬಗ್ಗೆ ನಿಮಗೆ ಇಲ್ಲಿ ಐಡಿಯಾ ಸಿಗಲ್ಲ ನಾ ಹೇಳಿದ್ರು ಸರ್. ಅದಕ್ಕೆ ಏನು ಮಾಡ್ಕೊರಿ, ನೆಕ್ಸ್ಟ್ ವರ್ಡಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇಷನ್ ಕೊಡೋಣ. ಈಗ ಇಲ್ಲಿ ಅವಶ್ಯಕತೆ ಇಲ್ಲದು. ಸೊ ಸ್ಟೇಟಸ್ ಅಂತ ಇದೆಲ್ಲ, ಈ ಸ್ಟೇಟಸ್ ಟೂಲ್ ಬಾರ್ ಅಂದರೆ ಈ ಬಿಲೋ ಇರ್ತಕ್ಕಂಥ ಈ ಲೈನ್ಸ್ ಏನಿದೆಲ್ಲ, ಈಗ ಲೈನ್ ನಂಬರ್ 147 ಕಾಲಮ್ ನಂಬರ್ 1 ಅಂತ ಹೇಳ್ತಾ ಇದೆಲ್ಲ, ಇದಕ್ಕೇನಂತ ಕರಿತಾ ಇದ್ದೀವಿ, ಸ್ಟೇಟಸ್ ಅಂತ ಕರಿತಾ ಇದ್ದೇವೆ. ಈ ಬಾರನ್ನು ನೀವು ಇಟ್ಕೊಂಡಾಗ ಏನಿದೆ ಹೆಲ್ಪ್ ಅಂದರೆ ಆ್ಯಕ್ಚುಲಿ ನಿನ್ನ ಕರ್ಸರ್ ಯಾವ ಲೈನ್ದಲ್ಲಿದೆ, ಯಾವ ಕಾಲಮ್ದಲ್ಲಿದೆ ಅದನ್ನು ಹೇಳಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಇನ್ ದಿಸ್ ಆಪ್ಷನ್ಸ್. ಓಕೆ ಆದ್ಮೇಲೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಮೈಕ್ರೋಸಾಫ್ಟ್ ವರ್ಡನ್ನು ಹೇಳ್ತಾ ಇದ್ದೇನೆ. ತುಂಬ ಇಂಟ್ರೆಸ್ಟಿಂಗ್, ಪ್ರತಿಯೊಬ್ಬರು ಕಲ್ಕೋಬೋದು. ಅದು ಆದ ತಕ್ಷಣ ಲ್ಯಾಂಗ್ವೇಜ್ಗೆ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳಿ, ತಮಗೆ ಇಂಟ್ರೆಸ್ಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.